ಒಬ್ರನ್ನ ಮದ್ವೆ ಆದ್ರೆ ಗಂಡನ ಜೊತೆ ದಿನ ಜಗಳ ಆಡ್ಬೇಕು. ಅದಕ್ಕೆ ನೀವ್ ಏನ್ ಮಾಡ್ಬೇಕು ಅಂತಿದ್ದೀರಾ? ಅದೇ ಇಬ್ಬಿಬ್ರನ್ನ ಮದ್ವೆ ಆದ್ರೆ ನನ್ಗೋಸ್ಕರ ಇಬ್ಬಿಬ್ರು ಜಗಳ ಆಡ್ತಾರೆ. ಇಬ್ರನ್ನ ಮದ್ವೆ ಆದ್ರೆ ಅವನಿಬ್ರು ಹೆಂಗಾಗ್ತಾನೆ ಗೊತ್ತಾ? ನಂಗ ತಿಕ್ಲಿ ಬಿಡ್ಲಿ. ನಾನ್ ಪೇರೆಂಟ್ಸ್ಗಳಿಗೆ ಸ್ವಂತ ಟ್ಯಾಲೆಂಟ್ ಅಂತ ಏನು ಇರೋದಿಲ್ಲ. ಅದಕ್ಕೆ ನಾವು ಅಕ್ಕನ ಟ್ಯಾಲೆಂಟ್ ನ ಕಾಪಿ ಮಾಡ್ತಾ ಇದ್ದೀವಿ ಅಲ್ವಾ? ಅಲ್ವಾ? ಏ ಲವ್ನೇ ಲವಣೆ ಅದು ಹುಯಿ ಲವಣೆ ಏ ಲವ್ನೇ ಅಲ್ವಾ? ಅಲ್ವಾ? ನಮಸ್ಕಾರ ಆರ್ಯನ್ ಕೆಲ್ವಿನ್. ನಮಸ್ಕಾರ ರೀ. ಅಮುಕು ಅಮುಕು ಆರ್ಯನ್ ಕೆಲ್ವಿನ್ ಅಂತ ಹೇಳಿದ್ರೆ ವಿಡಿಯೋ ವೈರಲ್ ಆಗುತ್ತೆ. ಅಲ್ಲಿ ಪಾಪ ಆ ಹುಡುಗನ ಅಕೌಂಟ್ ನ ಸಸ್ಪೆಂಡ್ ಮಾಡೋರೆ. ಒಬ್ಬ ಬೆಳೀತವನೆ ಅಂತ ಹೇಳಿ ತುಂಬಾ ಜನಕ್ಕೆ ಇಲ್ಲಿ ಉರಿಗಳು ಇರುತ್ತೆ. ಅದು ಎಲ್ಲನಿಂದ ಉರಿ ಆಗುತ್ತೆ ಅಂತ ನನಗ್ ಗೊತ್ತಿಲ್ಲ. ಉರಿ ಕ್ಯಾ ಬೋಲ್ತವ್ರೆ? ಅಮುಕು ಡುಮುಕು ಕಾಜು ಪಿಸ್ತಾ ಗಾಂಡ್ ಮೇ ಗುಸ್ತಾ ರೇ ಮಾಕ. तो आर्यन केल्विन आपका अकाउंट आएगा, निम्म अकाउंट बरुत्ते. सो अमुक डुमको तेरे माँ का अमुक डुमको नहीं है तेरा गांड मरेगा. ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ವಿ ಆರ್ ಆಲ್ವೇಸ್ तेरे माँ का ಅಮ್ಮೇನ ರೇ ಅಮುಕ್ ಡುಮको ಅಮ್ಮ ಡುಮ ಡಿಂಟ ಅಮ್ಮ ಖಾಲಿ ಅಮ್ಮ ಆಗ್ಬಿಡ್ತೀನಿ. ಅಂದ್ರಕ್ಕೂ ನಮಸ್ಕಾರ ಮಂಡಿ. ఏండి పోండి ఏకేండి కన్నడ లేదండి నీ అమ్ముకుడు ముక్కలండి. ನಮಸ್ಕಾರ ಮಂಡಿ. ಏಕೇಂಡಿ ಕರಿಕುಂಡಿ. ನಮ್ಮ ಊರಲ್ಲಿ ಚಪ್ಪಲಿನ ಹಿಂಗೆ ಕಾಲಲ್ಲೇ ಹಾಕೊಳ್ಳೋದು. ನಾವು ಕುಂಡಿಲ್ ಹಾಕೊಳ್ಳೋದು. ನಮ್ಮ ಊರಲ್ಲಿ ಬಾಳೆಹಣ್ಣು ಉದ್ದವಾಗಿರುತ್ತೆ. ನಮ್ಮೂರಲ್ಲಿ ಸಾಸಿವೆ ಕಾಳಷ್ಟಪ್ಪ ಇರುತ್ತೆ. ಬೇಕಾ ನಿಂಗೊಂದು ಬಾಳೆಹಣ್ಣು? ಅಯ್ಯೋ ಪಾಪಕ್ಕಂದ ಏನವ? ಅಂದ್ರಕ್ಕೂ ನಮಸ್ಕಾರ ಮಂಡಿ. ಅವರು ತುಂಬಾ ಒಳ್ಳೆಯವರು. ಹೌದೌದು ಬಹಳ ಒಳ್ಳೆಯವರು. ನಿಮ್ಮ ಅಕ್ಕ ಬಹಳ ಒಳ್ಳೆಯವರು. ಬಗ್ಗುದ್ರೆ ಬಾಳೆಹಣ್ಣು ಕಾಣುತ್ತೆ ಅನ್ನೋ ಭಾಗ್ಯವಂತೆ ನಿಮ್ಮ ಅಕ್ಕ. ನಮ್ಮ ಊರಲ್ಲಿ ಬಾಳೆಹಣ್ಣು ಉದ್ದವಾಗಿರುತ್ತೆ. ಮುಕ್ಕು ಬಾಯಿಗೊಂದು, ಆ ಕ್ಯೂಟ್ ಪ್ರಿನ್ಸ್ ಬಾಯಿಗೊಂದು ಇಕ್ಕು. ನಿಮ್ಮ ಲೈಫ್ ಅಲ್ಲಿ ಒಂದು ಕರಾಳ ಘಟನೆಯನ್ನ ನೆನ್ಪು ಮಾಡ್ಕೊಳ್ಳೋದಾದ್ರೆ? ಮ್ಯಾಮ್ ಕರಾಳ ಘಟನೆ ಅನ್ನೋದು ತುಂಬಾ ಐತೆ ಮ್ಯಾಮ್. ಮ್ಯಾಮ್ ಕರಾಳ ಘಟನೆ ಅಂದ್ರೆ ತುಂಬಾ ಇದೆ ಮ್ಯಾಮ್. ತಿಕ್ಕ ಮುಚ್ಕೊಂಡ್ ಹೇಳು, ಕೇಳ್ತಾವಳೆ ಅಲ್ವಾ? ಎಲ್ಲಾ ಹೇಳಿ 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 ಟೆನ್ಷನ್ ಆಗೋಗ್ಬಿಟ್ಟಿದೀನಿ. ಹೋಗಿ ಹೊಡ್ಕೊಂಡ್ ಮಲ್ಕೋ. ಅಂದ್ರೆ ಟೆನ್ಷನ್ ಅಂದಲ್ಲ, ತಲೆನ ಗೋಡೆಗೆ ಹೊಡ್ಕೊಂಡು ಮಲ್ಕೋ ಅಂತ. ಇನ್ಮೇಲೆ ನಾವ್ 3 ಜನ ಸೇರ್ಕೊಂಡು ರೀಲ್ಸ್ ಮಾಡ್ತೀರಿ. ಕೊಡ್ತಾ ಇರೋದ ಶರ್ಟ್. ಅಯ್ಯೋ ನಮ್ಮನ್ ಮಿಂಡ್ರು ಗುಡ್ತವ್ರು. ಇದೇನ್ ಗುರು ಹೊಸಾದ್ ಬೇರೆ ಸ್ಟಾರ್ಟ್ ಮಾಡ್ತವ್ರೆ. ನನ್ನ ಕಿವಿಗಲ್ಲು ಕಣ್ಣುಗಲ್ಲು ಪಾಪ ಅಲ್ಲವಾ? 3 ಜನ ಕೊಡ್ತೀವಿ ಶಾರ್ಟ್, ನೀವು ಸೇರ್ಬೇಕು ಹರಿಶ್ಚಂದ್ರ ಘಾಟು. ಓಹೋ ಸರಿಯಾದ ಮಿಂಡ್ರು ಗುಡ್ತವ್ರು. ಶಾರ್ಟ್ ಹಾಕ ಕೆಲಸ ಬೇರೆ ಶುರು ಮಾಡೋರ. ಹೊಡ್ಕೊಳ್ಳಿ ಬೆಟ್ಟು ಹಂಗೆ ಹೊಡೆದ್ಬಿಡಿ ಫಾಲೋ. ಹಂಗೆ ಹೊಡ್ಬಿಡಿ ಕಮೆಂಟ್. ಹಂಗೆ ಹೊಡೆದ್ಬಿಡ್ಲ ತಿಕ್ಕ. ನೆಕ್ಸ್ಟ್ ಪೇಷಂಟ್. ಕಾಯ್ತಾ ಇದೀನಿ ಕಣೋ. ಒಳಗ್ ಬರಮ್ಮ. ಅಲ್ಲೇನು ಕಾಯ್ತಾ ಇದೀಯಾ? ನೀವು ಅನ್ನು ಸಾಕು, ಬಂದ್ಬಿಡ್ತೀನಿ. ಸಿಂಪಲ್ ಸೂಜಿ ಚುಚ್ಚಿ ಕಳಿಸ್ಬಿಡ್ತೀನಿ. ನೀನು ಸುಮಾರಾಗಿದ್ಯಾ? ಹೌದು. ನಾನು ಸೂಪರ್ ಮಾಡೆಲ್ ತರ ಇದ್ದೀನಿ. ಹಂಗೇನ್ ಅನ್ನಿಸ್ತಿಲ್ಲ. ಮುಂದೆ ಕೇಳು. ನೀನು ಕರಿಯ, ನಾನು ಬೆಳ್ಳಗಿದ್ದೀನಿ. ಇದು ಕರೆಕ್ಟ್. ಎಷ್ಟು ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಎಷ್ಟು ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೋ. ಇದೇನಿದು? ಕರೆಕ್ಟ್ ಆಗಿ ಹೇಳು ಎಷ್ಟು ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೋ ಅನ್ನೋ. ಅದನ್ನ ಬಿಟ್ಟು ಸ್ವೀಟ್ ಆಗಿ ಹೇಳು ಎಷ್ಟು ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೋ ಅನ್ನೋ. ಅದನ್ನ ಬಿಟ್ಟು ಇದೇನಿದು? ಎಷ್ಟು ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೋ. ಮುಕ್ಕು ರೀತಿದೆಯಲ್ಲ, ಹೇಳಕ್ ಕೂತಿದ್ಯಾ ಅನ್ಕೊಳ್ಳಿ. ಏನ್ ಅನ್ಕೊಳ್ಳಿ? ರಸಿಕಾ ರಸಿಕಾ ಅಲ್ಲ, ಡಾಕ್ಟರ್ ಆಂಟಿ. ರಸಿಕಾ ಡಾಕ್ಟರ್ ಅರ್ಜುನಾದಿ. ಬಲು ಮೆಲ್ಲನೆ ತೂರಾಡು. ಯಾವ ಬೋಳಿ ಮಗ ಆಂಟಿಗೆ ಇನ್ಸ್ಟಾಗ್ರಾಮ್ ಇನ್ಸ್ಟಾಲ್ ಮಾಡ್ಕೊಟ್ಟಿದ್ದೋ? ನೆಕ್ಸ್ಟ್ ಪೇಷಂಟ್. ಏನ್ ಸಮಾಚಾರ? ನೀವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬಿಡ್ರಿ, ಇಲ್ಲಿ ಟ್ರೀಟ್ಮೆಂಟ್ ಇಲ್ಲ ನಿಮ್ಗೆ. ದುಡ್ಗೋಸ್ಕರ ಹುಡುಗರ್ನ ಯೂಸ್ ಮಾಡ್ಕೊಳ್ಳೋ ಈ ಜನರೇಷನ್ ಅಲ್ಲಿ ನನ್ ಕಷ್ಟ ನನಗೆ ದುಡ್ಡು ಕೊಟ್ಟವಳು ನನ್ನವಳು. ಓಸುಡಿಕೆ ಮೊದ್ಲು ಕಿಪಿಕ್ಕಿರ್ತಿ ದುಡ್ಡು ವಾಪಸ್ ಕೊಡು, ಆಮೇಲೆ ಬಂದು ಅಡ್ಸಿವಂತೆ. ಏನೆಂದು ಬರೆಯಲಿ ಅವಳ ಬಗ್ಗೆ ಕವಿತೆ? ಹೋಗು ಅಂದಿನಿ ಮತ್ತೆ ಬಂದ ಇಲ್ಲಿ. ಸಿಸ್ಟರ್ ಬ್ಲೇಡ್ ತಗೋರಿ, ಇವ್ನು ಕುಂಡಿಕೋ ಏನ. ಏ ಮುತ್ತು. ಜಗದೊಳಗೆ ಮೊದಲು ಜನಿಸಿದಳು ಕಂದ, ನಿಮ್ಮ ಅಪ್ಪನ್ ಮೂಗಿಗೆ ಒಂದ್ ಪಟ್ಟನ ಕೊಡು. ತಿರ್ಗಾ ಮೂಗ್ ಅಗ್ಲಿಸ್ಬಾರ್ದವನು. ಗುರು ಅಲ್ಲ, ಡಾಕ್ಟರ್ ಅನ್ಬೇಕು. ನನ್ನ ಗಾಂಡು ನನ್ನ ಕಾಣಿಸ್ತೀನಿ ನಿನ್ ಕಣ್ಣಿಗೆ.
ಊಟದ ಮೇಲೆ ನಿಂಬೆಹಣ್ಣು ಹಿಂಡ್ರು ಅಂತಂದ್ರೆ ನನ್ ಮೇಲೆನೆ ನಿಂಬೆಹಣ್ಣು ಹಿಂಡಕ್ ಬರ್ತಾರೆ. ಅಯ್ಯೋ ನೀನ ನಿಂಬೆಣ್ಣಂತೆ ನಿಂಬೆಣ್ಣು ತಿರ್ಗಲಿ ಸೂಜಿ ಚುಚ್ಬೇಕು. ಇನ್ನ 5 ನಿಮಿಷ ಬಿಟ್ರೆ ನೀನ್ ಇಲ್ಲ ಕಮೆಂಟ್ ಮಾಡಿಸ್ಬಿಡ್ತೀಯ. ಕಾಮೆಂಟ್ ಮಾಡಿ. ನೀವ್ ಎಷ್ಟೇ ನನ್ ಮೇಲೆ ನಿಂಬೆಹಣ್ಣು ಹಿಂಡಿದ್ರು ಕೂಡ ಅದೇನು ಕಿತ್ಕೊಳಕ್ ಆಗಲ್ಲ. ಏನು ಕಿತ್ಕೊಳಕ್ ಆಗಲ್ವಾ? ಕಿತ್ಕೊಳಕ್ಕೆ ಬಂದಿರೋದು. ಇನ್ನೊಂದೆರಡು ಸೂಜಿ ತಗೊಂಡ್ಬನ್ರಿ ಸಿಸ್ಟರ್, ಇವಳು ಕುಂಡಿಗೆ. ನಮ್ಮೂರಲ್ಲಿ ಇದ್ನ ಹಿಂಗ್ ತಿಕ್ಲಂಗ್ ಆಡೋರು ತಿಕ್ಕು ಕೊಡೋ ಸೂಜಿ ಅಂತಾರೆ. ನಿಮ್ಮೂರಲ್ಲಿ ಏನಂತಾರೆ? ಕಾಮೆಂಟ್ ಮಾಡಿ. ಸಿ ಜೋಸೆಫ್ ವಿಜಯ್ ನಾನು ನೀನು ಜೋಸೆಫ್ ವಿಜಯ್ ಅಲ್ಲ, ಮೀಶೋ ವಿಜಯ್. ಸಿಸ್ಟರ್ ಬ್ಲೇಡ್ ತಗೋಬ್ರಿ, ಇಲ್ಲಿ ಒಂದು ಕುಂಡಿ ಕುಯ್ಯೋಣ. ಯಾರು ಬಲವಂತ ಮಾಡಿಲ್ಲ, ನಾನೇ ಬಸವರಾಜನ್ ಕರ್ಕೊಂಡ್ ಬಂದೀನಿ. ಇದು ಹೈಕೋರ್ಟ್ ಅಲ್ಲ, ಇನ್ಸ್ಟಾಗ್ರಾಮ್. ಹೋಗ್ಲಿ ಬಿಡು, ನೀನೇ ಓಡಿಸ್ಕೊ ಬಂದವನ್ನ. ಬಸವರಾಜನೇ ಮದುವೆ ಮಾಡ್ಕೊತೀನಿ, ಸತ್ತರ ಅವ್ನ ಸಂಕಟ ಸಾಯ್ತೀನಿ. ಲೇ ಬಸವರಾಜ, ಓಡ್ ಬರ್ತಿರೋ ಓಕೆ, ಮದ್ವೆ ಆಗ್ತಿರೋ ಓಕೆ, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕದ್ಯಾಕೆ? ಯಾಕೆ ಯಾಕೆ ನೀನ್ ಯಾರನ್ನ ಕರ್ಕೊಂಬಂದೆ? ಏನ್ ಪ್ರಾಬ್ಲಮ್? ನನ್ ಕಡೆ ಏನ್ ತಪ್ಪದ? ನಿಮ್ಮಪ್ಪ ಅಮ್ಮ ಬಂದೇನಂದ್ರೆ ನೀನ್ ನೋಡ್ಕಂತೀಯ? ಪೊಲೀಸರು ಬಂದ ಸರ್ ನೀನ್ ನೋಡ್ಕೋಬೇಕು. ಓಡಿಸ್ಕೊ ಬಂದ್ಬಿಡೋದು. ಆಮೇಲೆ ನಾನೇನಾರು ಕರ್ಕೊಂಡ್ ಬಂದಿದ್ದೀನ ನಿನ್ನ? ನೊಂದೇನಾದ್ರು ತಪ್ಪಿದ್ಯಾ? ನೀನೇ ಬಂದೆ ಅಲ್ವಾ? ಪೊಲೀಸರಿಗೆ ಹೇಳ್ತೀಯ ಅಲ್ವಾ? ನೀನಲ್ಲೇ ಇನ್ಸ್ಟಾಗ್ರಾಮಿಗೆ ಬಂದ್ ನಮ್ ತಲೆ ಯಾಕ್ರೋ ಆಡ್ತೀರಾ? ನಿಮ್ನ ಕೋರ್ಟಿಗೆ ಕರ್ಕೊಂಡೋದ್ರು ಅಷ್ಟೇ, ಜಡ್ಜ್ ಸಾಹೇಬ್ರು ತಲೆನ ಹಟ್ಟು ಬಿಡ್ತೀರಾ ಇಬ್ರು ಸೇರ್ಕೊಂಡಿ. ಕೋರ್ಟಿಗೆ ಹೋದ್ರೆ ಲಾಯರ್ ಏನ್ ಬೇಡ ನಿಮ್ಗೆ, ಬಸವರಾಜನೇ ಕ್ವಶನ್ ಕೇಳ್ತಾನೆ. ನಾನೇ ಕರ್ಕೊಂಡ್ ಬಂದಿದ್ದ ನೀನು? ನೀನೇ ಬಂದಿದ್ಯ? ನಾ ಕರ್ದ ನಿನ್ನ? ನನ್ ಕಡೆ ಏನ್ ತಪ್ಪದ? ನಿಜವಾಗ್ ಹೇಳಕತ್ತೀನಿ. ನನ್ನ ಯಾಕಂದ್ರೆ ನನ್ನ ಹೆಣ್ಮಕ್ಳ ಜೀವನದಾಗ ಆಟ ಆಡಲ್ಲ. ಯಾಕಂದ್ರೆ ನಮ್ಮ ಮನೆ ಫ್ಯಾಮಿಲಿ ಮರ್ಯಾದಿಸ್ತಿದ್ರು. ಅಣ್ಣ ಬಾಳ ಮರ್ಯಾದೆಸರು ಫ್ಯಾಮಿಲಿಯಿಂದ ಬಂದವನೇ, ಸುಳ್ಳು ಹೇಳ್ಬಾರ್ದು. ನೀನೇ ಓಡಿಸ್ಕೆ ಬಂದಿಯಲ್ವಾ ಅಣ್ಣನ್ನ? ನೀನೇ ಬಂದಿದ್ಯ? ನಾ ಕರ್ದ ನಿನ್ನ? ನನ್ನ ಕೈಗೆ ಸಿಕ್ಬಿಟ್ರೆ ಎಡಮಟ್ಟ ತಗೊಂಡು ಆಗೋವಷ್ಟು ಹಾಕ್ಬಿಡ್ತೀನಿ. ಕೋರ್ಟಿಗೆ ಹೋಗಿ ಇನ್ಸ್ಟಾಗ್ರಾಮ್ಗೆ ಶಂಟಾರ್ ಹೇಗ್ ಬರ್ತೀರಾ? ಬಸವರಾಜನೇ ಮದುವೆ ಮಾಡ್ಕೊತೀನಿ, ಸತ್ತರ ಅವ್ನ ಸಂಕಟ ಸಾಯ್ತೀನಿ. ನಮ್ಮ ಮನೆಯವ್ರು ಯಾರು ಹುಡ್ಕಕ್ ಹೋಗ್ಬೇಡ್ರಿ ನನ್ನ. ಅಂಕಲ್ ಏನ್ ಹೇಳ್ತೀರಾ ನಿಮ್ ಮಗಳಿಗೆ? ನಿಮ್ಮ 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದ್ವು ಅಂತ ಹೇಳೋದು. ಆನೆ ಬರ್ತಾ ಇದೆ, ಒಂದ್ ವಿಡಿಯೋ ಮಾಡ್ಕೊಬಿಡ್ತೀನಿ. ಏಯ್ ಸಡಿ ಹೋಗೋ ಸಡ. ಡಬಲ್ ತಾತ ಬಂಗಾರದಿಂದ ಮನೆನೇ ಕಟ್ತಾ ಇದ್ದಾನೆ. ಮತ್ತೆ ಯಾಕೆ ಕೊರಳಿಗೆ ನಾಯಿ ಚೈನ್ ಹಾಕೊಂಡಿದ್ಯಾ? ಪಕ್ಕದಲ್ಲಿ ನಿಂತಾರೆ ಒಳ್ಳೆ ಹುಡುಗ. ನಿಮ್ ಕಿವಿಗೆ ಶಾರ್ಟ್ ಆಗ್ತಾನೆ, ಹುಷಾರು ಬ್ರೋ. ಅರ್ಥನೇ ಆಗಲ್ಲ, 1 ಸೆಕೆಂಡ್ಗೆ 50 ಮಾತಾಡ್ಬಿಡ್ತಾನೆ. ಆದ್ರೆ ಸ್ವಲ್ಪ ಕಮ್ಮಿ ಮಾತಾಡ್ಬೇಕು, ಸ್ವಲ್ಪ ಮಿಲ್ಲಂಗ್ ಮಾತಾಡ್ಬೇಕು. ಅವನು ಮೆಲ್ಲಕ್ ಮಾತಾಡ್ತಾನ. ನೀವ್ ಹೇಳಿದ ತಿಕ್ಕಾಕೊಂಡು ಬೆಳಿಗ್ಗೆ ಎದ್ದು ನೋಡಿ ಹೆಂಗ್ ಮಾತಾಡ್ತಾವನೆ. ಹಾಯ್ ಫ್ರೆಂಡ್ಸ್, ತಾಯಿ ಕಿಚ್ಚಿಗೆ ದೀಪ ಕೂಡ ಬನ್ನಿ ಫ್ರೆಂಡ್ಸ್. ಇಲ್ಲೇ ಹೊರಗಡೆ ಟೂರ್ ಹೋಗ್ತದೆ. ಹೊರಗಡೆ ಟೂರ್ ಹೋಗ್ತಿದ್ನಂತೆ. ಅಲ್ಲೇ ಮನೆ ಇತ್ಲಿಂದ ನಿನ್ಕೊಂಡ್ ವಿಡಿಯೋ ಮಾಡ್ತವನೆ. ಟೂರ್ ಹೋಗ್ತಿದ್ನಂತೆ. ಬನ್ನಿ ಬಾತ್ಕೋಳಿ, ಎಮ್ಮಿ ಸಣ್ಣ ಸಣ್ಣ ಮರಿಗಳು ಎಷ್ಟು ಎಮ್ಮಿ ಬರ್ತದೆ. ಬನ್ನಿ. ಏನೋ ಎಮ್ಮಿ ಅದೇನ್ ತಿನ್ನ ಪದಾರ್ಥನ? ಬಾತ್ ಕೋಳಿ ಕಣ. ಒಂದ್ ವರ್ಡ್ ಹಿಡ್ಕೊಬಿಟ್ಟು ವರ್ಷ ಎಲ್ಲ ಉಜ್ಜಾಡ್ಬಿಡೋದು. ಎಮ್ಮಿ ಫ್ರೆಂಡ್ಸ್, ಎಮ್ಮಿ. ಚಲ್ ಎಲ್ಲಾರ ಮನೇಲಿ ಇರುತ್ತೆ, ಎಲ್ಲಾರ ಮನೇಲಿ ಇರುತ್ತೆ ನಲ್ಲಿ, ಎಲ್ಲಾರ ಮನೆ ನಲ್ಲಿ. ಅಣ್ಣ ಇವನಿಗೆ ಒಂದು ಡೈಲಾಗ್ ಹೊಡಿ. ಅವಾಗಿನ ನಲ್ಲಿ ಅಂತವನೆ. ಎಲ್ಲಾರ ಮನೇಲಿ ಇರುತ್ತೆ ನಲ್ಲಿ. ನೀ ಅಲ್ಲಿ, ನಾ ಇಲ್ಲಿ, ನಿನ್ನ ಬಾಯಾಗ ನನ್ನ ಬುಲ್ಲಿ. ಏನ್ ಅಂಕಲ್ ನೀವು ಹಿಂಗೆಲ್ಲ ಬೈತೀರಾ? ದಿಸ್ ಇಸ್ ಟೂ ಮಚ್. ಎಮ್ಮಿ ಗಿಚ್ಚಿಗಿಲಿ. ಮಂತ್ ಆದ್ಮೇಲೆ ನಾವು ಮತ್ತೆ ಒಂದಾಗಿದೀವಿ. ಅಯ್ಯೋ ನಮ್ಮನ್ ವಿಷ ಇದ್ರೆ ಕೊಡ್ರ ಕುಡ್ದ್ಬಿಟ್ಟು ಸತ್ತೋಗ್ಬಿಡ್ತೀವಿ. ಯಾಕ್ರ ನಮ್ಮ ಹೊಟ್ಟೆ ಉರಿಸ್ತೀರಾ? ಮತ್ತೊಮ್ಮೆ ನಿಂಗೊಂದ್ ದೇವ್ರ ಚಾನ್ಸ್ ಕೊಟ್ಟವ್ರೆ. ಇನ್ನೊಂದ್ ಚಾನ್ಸು? ಇವಳೇನ್ ಟೈಟಾನಿಕ್ ಹೀರೋ ಏನೋ, ಅವನೇನ್ ಜಲಗಾರ? ಕಿಪ್ಪಿ ಎಕ್ಸ್ ಗರ್ಲ್ ಫ್ರೆಂಡ್ ಮತ್ತೆ ಸಾರಿ ಕೇಳ್ಕೊಂಡ್ ಬಂದ್ರೆ ಅಕ್ಸೆಪ್ಟ್ ಮಾಡ್ತೀರಾ? ನಾನು ಅಕ್ಸೆಪ್ಟ್ ಮಾಡಲ್ಲ ಗುರು, ಯಾಕೆಂದ್ರೆ ಅವ್ರ ಕಂಡ್ರೆ ನಂಗೆ ಇಷ್ಟನೂ ಇಲ್ಲ. ಅಯ್ಯೋ ಸೀಡ್ಲೆಸ್ ಸಡನ್ ನನ್ನ ಮಗನೇ. ಒಂದ್ಸಲಿ ಹಿಂಗ್ ಹೇಳ್ತೀಯ, ಇನ್ನೊಂದ್ಸಲಿ ಹಂಗ್ ಹೇಳ್ತೀಯ. ನಿನ್ ಬಾಯಿಗೆ ನಾಯಿ ಹುಚ್ಚವಯ್ಯ. ಏನೋ ಬಂದಿರೋ ನಿನ್ಗೆ. ನಮ್ ಹೊಟ್ಟೆ ಯಾಕೋ ಉರಿಸ್ತೀಯಾ ಅಣ್ಣ? ಒಂದೊಂದಲ್ಲಣ ಇವ್ರದು. ನಂಬಿಕೆ ಹೋಯ್ತು ಅಂದ್ಮೇಲೆ ಅವ್ರ ಮೇಲೆ ನಂಬಿಕೆ ಯಾವಾಗ್ಲೂ ಬರಲ್ಲ ಗುರು. ಪ್ರೀತಿ ಅಂದ್ರ ನಂಬಿಕೆ, ನಮ್ ತಲೆ ಜಂಗೋದಕ್ಕೆ ಯಾಕ್ರೋ ಬರ್ತೀರಾ ಈ ಇನ್ಸ್ಟಾಗ್ರಾಮಿಗೆ? ಪಬ್ಲಿಸಿಟಿ ಸಿಗ್ತೈತೆ. ಅದೇನ್ ಎಲೆಕ್ಟ್ರಿಸಿಟಿ ಅನ್ಕೊಂಡ ಎಲ್ಲ ದೇಶದಲ್ಲೂ ಸಿಗಕ್ಕೆ? ತಿಪ್ಪೆ ನನ್ ಮಗನೇ, ನಿನ್ನ ಕರ್ನಾಟಕದಲ್ಲಿ ನೋಡೋದ್ ಹೆಚ್ಚು, ಎಲ್ಲ ದೇಶಕ್ಕೆ ಹೋದ. ಫ್ರೇಮ್ ಸಿಗ್ತೈತೆ. ಫ್ರೇಮ್ ಅಂದ್ರೆ ಸತ್ತೋದಾಗ ಆಗ್ತಾರಲ್ಲ ಫೋಟೋ ಫ್ರೇಮು, ಅದು ಕಣೋ. ಲೇ ಫ್ರೇಮ್ಗೂ ವ್ಯತ್ಯಾಸ ಗೊತ್ತಿಲ್ಲ ಪಂಗ. ಯಾವುದೇ ಕಾರಣಕ್ಕೂ ಕೂಡ ಅಂಕುಡುಂಬು ಸೋಲು ಅನ್ನಲ್ಲ, ಗೆದ್ದೆ ಗೆಲ್ಲೋನು. ಏನ್ World War 3 ಮಾಡಕ್ ಹೋಯ್ತವ್ನು, ಮಿಂಡ್ರ ಬಿಡ್ತವನು. ಸೋಲು ಗೆಲುವಂತೆ. ಇವಾಗ ಏನು ಕಾಯ್ತಾ ಇದೀಯ ನೀನು? ಸ್ಟೇಜ್ ಕಾಯ್ತಾ ಇದೀನಿ. ಸ್ಟೇಜ್ ಸಿಕ್ಕಿದ ತಕ್ಷಣ ಪ್ಯಾಂಟ್ ಶರ್ಟ್ ಬಿಚ್ಚಿ ಮಲ್ಕ ಬಿಡ್ತಾನೆ. ಜನ ಎಲ್ಲ ಎದ್ದು ಅಮ್ಕುಡುಮ್ಕುಗೆ
ಸ್ಟೇಜಿಗೆ ಬಂದ್ರೆ ನಾನೇನಂತ ಗೊತ್ತಾಗುತ್ತೆ. ಲೇ ಕೊಂಗ ತಿಕ್ಕ ಮುಚ್ಕೊಂಡ್ ಮನೆಗೆ ಹೋಗು. ನೀನ್ ಜಿ ಕನ್ನಡ ಸ್ಟೇಜ್ ಮೇಲೆ ಕಿಸ್ತಿರೋದ್ ನಾನು ಕಂಡಿದ್ದೀನಿ. ಅಮುಕು ಅಂದ್ರೆ ಏನು ಅಂತ ಕೇಳಿದ್ರೆ, ನಮ್ಮಂತವ್ರು ನಮ್ಮಮ್ಮ 200 ರೂಪಾಯಿಗೆ ಭಿಕ್ಷೆ ಎತ್ತಿ ಅಣ್ಣ ಒಂದೊಂದಲ್ಲಣ್ಣ, ಇವ್ರೇನಾರು ಎದುರುಗಡೆ ಸಿಕ್ಕಿದ್ರೆ ಮೆಟ್ ಕೆರ್ದಾಗ್ಲೇ ಹಾಕಿ ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪಾರ್ ನನ್ ಮಕ್ಕಳನ್ನ. ಬ್ರೋ ಮೂವಿ ಹೆಂಗಿದೆ ಬ್ರೋ? ಚೆನ್ನಾಗೈತೆ ಬ್ರೋ, ಹೇಳ್ಬಾರ್ದು, ಪರವಾಗಿಲ್ಲ. ಯಾಕೆ ಹೇಳ್ಬಾರ್ದು, ಏನ್ ಪರವಾಗಿಲ್ಲ. ಅಲ್ಲೇ ಕೊಂಗ ಇಲ್ಲೇ ಏನ ಬಂದಿರೋದ್ ನಿಂಗೆ? ಯಾಕೋ ಇಷ್ಟೊಂದು ಫೀಲ್ ಆಗಿದ್ಯಾ? ಫೀಲ್ ಅಂದ್ರೆ ಲಾಸ್ಟ್ ಫಿಲಂ ಬ್ರೋ, ಏನ್ ಮಾಡೋಣ ಹೇಳಿ ಅಣ್ಣ. ನಿನ್ ತಿಕ್ಕ ನಮಸ್ಕಾರ ಕಣ. ನೀನು ನಿನ್ ಕನ್ನಡನೋ? ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಕನ್ಫರ್ಮ್ ಆಯ್ತಾ ಬ್ರೋ ಲಾಸ್ಟ್ ಫಿಲ್ಮ್ ಅಂತ? ಕನ್ಫರ್ಮ್. ಗಾಂಜಾ ಹೊಡ್ಕೊಂಡ್ ಬಂದಿದ್ಯಾ ಇಲ್ಲ ಎಣ್ಣೆ ಕೊಡ್ಕೊಂಡ್ ಬಂದಿದ್ಯಾ ಬ್ರೋ? ಅಟ್ಟು ಬ್ಲಾಸ್ಟ್ ಆದ್ರೆ ಹೆಂಗಿರುತ್ತೆ ಆತರ. 100% ಇವ್ನ್ ಗಾಂಜಾ ಹೊಡಿತಾನೆ ಕಣ್ರಿ. ಅವ್ನ್ ಕಣ್ ನೋಡ್ರಿ. 500 ರೂಪಾಯಿ ಕೊಡಮ್ಮ. ಅಯ್ಯೋ ಪಾಪ ನಮ್ ವಿಕ್ಕಿಗೆ ಕಷ್ಟ ಇದೆ ಅನ್ಸುತ್ತೆ. ಕೆಲ್ಸಕ್ಕೆ ಹೋಗಲ್ಲ, ನಿನಗೇನಕ್ಕೆ 500 ರೂಪಾಯಿ? ಅವ್ರಮ್ಮ ಹಾಕ್ಬಿಟ್ರು ಶಾಟು. ಅಯ್ಯೋ ಬೇಜಾರಾಯ್ತು ವಿಕ್ಕಿಗೆ. ಅಯ್ಯೋ ಮನೆ ಬಿಟ್ಟು ಹೋದ. ಕಾಸಿಲ್ಲ ಅಂದ್ರೆ ಯಾರು ಮರ್ಯಾದೆ ಕೊಡಲ್ಲ ಸರ್. ಇವಾಗ ಏನಾಯ್ತು ನಿನಗೆ? ಅವನಿಗೆ ಬೇದಿ ಆಗಿದೆ ಸರ್, ಟ್ಯಾಬ್ಲೆಟ್ ತಗೊಳಕ್ಕೆ ಕಾಸಿಲ್ಲ. 500 ರೂಪಾಯಿ ಬೇಕು. ತಗೋ ವಿಕಿ. ಬೇಡ ಸರ್, ಬೇಡ ಸರ್. ತಗೋ ವಿಕ್ಕಿ, ಇಲ್ಲಾಂದ್ರೆ ಬೇದಿ ನಿಲ್ಲಲ್ಲ. ಈ ಸಲ ಏನೋ ಸರ್ವ್ ಕೊಟ್ಲು, ನೆಕ್ಸ್ಟ್ ಟೈಮ್